ಸ್ಮಾರ್ಟ್ ಸಿಟಿ ತುಮಕೂರಿಗೆ ಜಲಗಂಡಾಂತರ ಎದುರಾಗಿದೆ. ಜಿಲ್ಲೆಯ ಜೀವನಾಡಿ ಎಂದೇ ಕರೆಯಲ್ಪಡುವಂತಹ ಬೊಗಡನಹಳ್ಳಿ ಕೆರೆ ಖಾಲಿಯಾಗಿದ್ದು ನೀರಿನ ಸಮಸ್ಯೆ ಎದುರಾಗಿದೆ. ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಬರಿದಾದ ತುಮಕೂರಿನ ಬೊಗಡನಹಳ್ಳಿ ಕೆರೆ, ಜಿಲ್ಲಾಸ್ಪತ್ರೆ, ಸರ್ಕಾರಿ ಕಚೇರಿಗಳಿಗೆ ನೀರಿನ ಬಿಕ್ಕಟ್ಟು. ಸ್ಮಾರ್ಟ್ ಸಿಟಿ ತುಮಕೂರಿಗೆ ಈಗ ಕುಡಿಯುವ ನೀರಿನ ಬಿಸಿ ತಟ್ಟುತ್ತಿದೆ. ನಗರದ ಮುಕ್ಕಾಲು ಭಾಗ ಜನರಿಗೆ ನೀರುಣಿಸುವ ಬುಗುಡನಹಳ್ಳಿ ಕೆರೆ ಖಾಲಿಯಾಗಿದೆ. ಬುಗುಡನಹಳ್ಳಿ ಜಲಮೂಲವನ್ನ ಬಿಟ್ರೆ ತುಮಕೂರಿಗೆ ಕುಡಿಯುವ ನೀರು ಪೂರೈಸಲು ಯಾವುದೇ ಮೂಲಗಳೂ ಇಲ್ಲ. ಸಾಮಾನ್ಯವಾಗಿ ಮಳೆಗಾಲದವರೆಗೂ ಆಸರೆಯಾಗ್ತಾ ಇದ್ದ ಈ ಕೆರೆ ಈ ಬಾರಿ ಮಾರ್ಚ್ ತಿಂಗಳಿನಲ್ಲೇ ಬರಿದಾಗುತ್ತಿದೆ. ಪರಿಣಾಮ ತುಮಕೂರು ಮಹಾನಗರ ಪಾಲಿಕೆಯ 35 ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ತಲೆದೂರಿದೆ. ಈಗಾಗಲೇ ವಾರಕ್ಕೊಮ್ಮೆ ಮಾತ್ರ ನೀರು ಬಿಡಲಾಗ್ತಾ ಇದೆ. ಇತ್ತ ನೀರಿಲ್ಲದೆ ಪರದಾಡುತ್ತಿರುವಂತಹ ಜನರು ಖಾಸಗಿ ಟ್ಯಾಂಕರ್ಗಳಿಗೆ ಮೊರೆ ಹೋಗುವ ಪರಿಸ್ಥಿತಿ ಬಂದಿದೆ. 15 ದಿನದೊಳಗೆ ಹೇಮಾವತಿ ಜಲಾಶಯದಿಂದ ನೀರು ಹರಿಸದಿದ್ರೆ ತುಮಕೂರು ನಗರ ಸಂಪೂರ್ಣ ಸ್ತಬ್ಧವಾಗೋ ಸಾಧ್ಯತೆ ಇದೆ. ಬರೀ ಮನೆಗಳಷ್ಟೇ ಅಲ್ಲದೆ ಜಿಲ್ಲಾಸ್ಪತ್ರೆ, ಖಾಸಗಿ ಆಸ್ಪತ್ರೆಗಳು ಹಾಗೂ ಸರ್ಕಾರಿ ಕಚೇರಿಗಳಿಗೂ ಈ ನೀರಿನ ಬಿಕ್ಕಟ್ಟು ತಟ್ಟಲಿದೆ. ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಭಾಯಿಸಲು ಹರಸಾಹಸ ಪಡ್ತಾ ಇದ್ದು ನೀರನ್ನ ಮಿತವಾಗಿ ಬಳಸುವಂತೆ ಮನವಿ ಮಾಡ್ತಿದ್ದಾರೆ. ಇತ್ತ ಸಾರ್ವಜನಿಕರು ನೀರು ಬಾರದೇ ಇದ್ರೆ ಪರಿತಪಿಸೋದಂತೂ ಗ್ಯಾರಂಟಿ ಅನ್ನೋ ಆತಂಕದಲ್ಲಿದ್ದಾರೆ. ಬುಗುಡನಹಳ್ಳಿ ಕೆರೆಗೆ ಹೇಮಾವತಿ ನೀರು ಬಂದ್ರೆ ಮಾತ್ರ ನೀರಿನ ಸಮಸ್ಯೆ ಬಗೆಹರಿಯಲು ಸಾಧ್ಯ. ಮುನ್ನೆಚ್ಚರಿಕೆಯಾಗಿ ಈಗಾಗಲೇ ಜಿಲ್ಲಾಡಳಿತಕ್ಕೆ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಪತ್ರ ಬರೆದಿದ್ದಾರಂತೆ. ಅಲ್ಲದೆ ಸಾರ್ವಜನಿಕರು ಕೂಡ ನೀರನ್ನ ಮಿತವಾಗಿ ಬಳಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಕಲ್ಪತರು ನಾಡಿಗೆ ಹೇಮಾವತಿ ಹರಿವು ಅನಿವಾರ್ಯವಾಗಿದೆ. ಸಮಯಕ್ಕೆ ಸರಿಯಾಗಿ ನೀರು ಬಾರದಿದ್ರೆ ತುಮಕೂರು ಜನತೆ ಈ ಬೇಸಿಗೆಯಲ್ಲಿ ಹನಿ ನೀರಿಗೂ ಬೊಗಸೆ ಒಡ್ಡುವ ಕಾಲ ದೂರವಿಲ್ಲ. ವಿಠಲ್, ನ್ಯೂಸ್ 18, ತುಮಕೂರು.